ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ವಾಚ್ ಮಾಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಸೊ ವಿಡಿಯೋ ವಿಚಾರಕ್ಕೆ ಬರೋದಾದರೆ, ಸೊ ಫಿನಾಲೆ ವೀಕ್ ಅಂತ ಬಂದ ತಕ್ಷಣ ಕಂಟೆಸ್ಟೆಂಟ್ಸ್ ಎಲ್ಲ ಕಮ್ಮಿ ಆಗಿರ್ತಾರೆ, ಮಿನಿಮಮ್ ಕಂಟೆಸ್ಟೆಂಟ್ಸ್ ಇರ್ತಾರೆ. ಇವಾಗ ಬಿಗ್ ಬಾಸ್ ಮನೆಯಲ್ಲೇ ತೊಗೊಂಡ್ರೆ 6 ಜನ ಕಂಟೆಸ್ಟೆಂಟ್ಸ್ಗಳು ಇವಾಗ ಮನೆಯಲ್ಲಿ ಉಳ್ಕೊಂಡಿದ್ದಾರೆ, ಆಯಿತಾ. ಈ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನಪ್ಪ, ನಾವು ಎಕ್ಸ್ಪೆಕ್ಟ್ ಮಾಡೋದಲ್ಲ, ಅದು ಒಳಗೆ ಇರೋರೇ ಹೆಂಗಿರ್ತಾರೆ ಅಂದರೆ, ಭಾವನಾತ್ಮಕವಾಗಿ ಹೋಗ್ತಾ ಇದ್ದೀವಿ, ಹೆಂಗಿದ್ವಿ, ಬಂದಾಗ ಎಷ್ಟು ಜನ ಇದ್ವಿ, ಎಷ್ಟು ಜನ ಒಳಗಡೆ ಬಂದಿದ್ವಿ, 17 ಜನ ಇದ್ವಿ, ಇವಾಗೆಲ್ಲ ಹೊರಟೋಗಿ ಇವಾಗ ಒಂದು 6 ಜನ ಉಳ್ಕೊಂಡಿದ್ವಿ, ಮನೆಯೆಲ್ಲ ಖಾಲಿ ಖಾಲಿ ಉಳಿತಿದೆ. ಸೊ ಈ ಥರ ಒಂದು ಫೀಲ್ನ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಈ ಸೀಸನ್ನಲ್ಲೇ ಸಾಧ್ಯ ಅನಿಸುತ್ತೆ, ಆಯಿತಾ. ಫಿನಾಲೆ ವೀಕಲ್ಲೂ ನಿಂತ್ಕೊಂಡು ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಬಂದವ್ರಂಗೆ ಇನ್ನೂ ಜಗಳ ಆಡ್ಕೊಂಡು ಕೂತವ್ರೆ, ಆಯಿತಾ. ಅದು ಈ ಸಂಗೀತ ಅವ್ರದ್ದು, ಕಾರ್ತಿಕ್ ಅವ್ರದ್ದು ಒಂಥರ ಜನ್ಮದ ಸಂಬಂಧ ಅನಿಸುತ್ತೆ. 1 ವೀಕ್ ಓಕೆ, 2 ವೀಕ್ ಓಕೆ, ಆಯಿತಾ. ಅದು ಯಾವಾಗಿಂದ ಅದು ಯಾವುದಪ್ಪ, ಅದು ಸಂಗೀತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕಾರ್ತಿಕ್ ಅವರು ವಿನಯ್ ಅವ್ರಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ. ಅದು ಯಾವಾಗ ಆ ಪದ ಸ್ಟೇಟ್ಮೆಂಟ್ ಆಯಿತು ಅವಾಗಿಂದ ಸ್ಟಾರ್ಟ್ ಆಗಿದ್ದು ಇವ್ರಿಬ್ರು ಜಗಳ. ಇವರು ಹಿಂಗೆ ಹೋಗ್ತೈತೆ ಹೊರತು ನಾನು ಇವ್ರು ಕಾಂಪ್ರೋ ಆಗಕ್ಕೆ ಹೋದರೆ ಅವ್ರು ಕಾಂಪ್ರೋ ಆಗಕ್ಕೆ ರೆಡಿ ಇಲ್ಲ. ಅವರು ಎಲ್ಲ ಒಂದು ಸತಿ ಮನಸ್ಸು ಚೇಂಜ್ ಮಾಡ್ಕೊಳ್ಳೋ ಹಂತದಲ್ಲಿದ್ದಾಗ ಈ ಕಡೆಯಿಂದ ಫೈರ್ ಆಗುತ್ತೆ. ಸೊ ಹಿಂಗೆ ಮಿಸ್ ಆಗಿ ಈ ಹಂತದಲ್ಲಿ ಬಂದರೂ ಕೂಡ ಇನ್ನೂ ಜಗಳ ಆಡಿಕೊಂಡು ನಿಂತಿದ್ದಾರೆ. ನೀನು ಹೆಂಗೆ ಬಂದೆ ನಂಗೆ ಗೊತ್ತು, ನನ್ನನ್ನು ತುಂಬ್ಕೊಂಡು ನೀನು ಬಂದಿದೀಯಾ, ನಿನ್ನನ್ನು ತುಂಬ್ಕೊಂಡು ನಾನು ಬಂದಿದ್ದೀನಿ, ನಾನು ಯಾರು ತುಂಬ್ಕೊಂಡು ಬಂದಿಲ್ಲ. ಸೊ ಹಂಗೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಹೇಳ್ಬೇಕಂದ್ರೆ ಎಲ್ಲ ಒಟ್ಟಿಗೆ ಹೋದಾಗ ಒಬ್ಬರ ಜೊತೆ ಮಾತಾಡಬೇಕಾಗುತ್ತೆ, ಸಲಿಗೆಯಿಂದ ಇರಬೇಕಾಗುತ್ತೆ. ಒಬ್ಬೊಬ್ಬರೇ ಆಟ ಆಡೋಕ್ಕೆ ಅದು ಬಿಗ್ ಬಾಸ್ ಶೋನೇ ಆಗಲ್ಲ ಅಲ್ಲಿಗೆ, ಆಯಿತಾ. ಎಲ್ಲರೂ ಅವ್ರವ್ರ ಜೊತೆ ಯಾರ್ಯಾರು ಬೇಕೋ ಅವ್ರವ್ರ ಕಂಫರ್ಟ್ ಝೋನ್ನ ಚೂಸ್ ಮಾಡಿದ್ದೀರಾ, ಅವ್ರ ಜೊತೆ ಇದ್ದೀರಾ, ಬೆರ್ತಿದ್ದೀರಾ. ಅದರಿಂದ ತಪ್ಪಾಗಿದೆಯೋ ಸರಿಯಾಗಿದೆಯೋ, ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ, ಆಯಿತಾ. ಜೊತೆಗಿರುವಾಗೆಲ್ಲ ಚೆನ್ನಾಗಿತ್ತು, ಜೊತೆ ಆದಮೇಲೆ ಅವ್ರ ಮೇಲೆ ಸ್ಟೇಟ್ಮೆಂಟ್ ಪಾಸ್ ಮಾಡೋದೇನು ಅದೇ ಅಜ್ಜಿಬಾಗಿ ಹೋಗೋದು, ಆಯಿತಾ. ಅವಾಗ ಜೊತೆಗಿದ್ದಿದ್ದು ಏನೇನು ಸೀಕ್ರೆಟ್ ಇತ್ತು, ಏನೇನು ಮಾತಾಡಿದ್ರು, ಏನೇನಾಗಿತ್ತು ಎಲ್ಲ ಹೊರಗೆ ಬರುತ್ತೆ. ನೀನು ಹಿಂಗೆ ಮಾಡಿದೆ, ನೀನು ಹಂಗಂದೆ, ಅವ್ರ ಮೇಲೆ ಹಿಂಗೆ ಹೇಳಿದೆ, ಇವ್ರ ಮೇಲೆ ಅಜ್ಜಿಬಾಗದು ಅವ್ರಿಗೇನೆ ಕೊನೆಗೆ. ಸೊ ಅದು ಎಲ್ಲ ಆಗೋಗಿದೆ. ಅಟ್ಲೀಸ್ಟ್ ನಿಮ್ಮ ಫೈನಲ್ ಹಂತದಲ್ಲಾದರೂ ಮಾತಾಡದೆ ಕೊಟ್ಟಿರೋ ಟಾಸ್ಕ್ಗಳನ್ನ ನೀಟಾಗಿ ಕಂಪ್ಲೀಟ್ ಮಾಡಿಕೊಂಡು ಏನೇನು ಆಗಬೇಕೋ ಕಾರ್ಯಗಳನ್ನ ನೋಡೋಣ, ಮುಂದಿನ ಕಾರ್ಯನ ಅನ್ನೋದಿಲ್ಲ. ನೀವು ಜಗಳ ಆಡ್ಕೊಂಡು ಕೂತವ್ರೆ, ನಾನು ಅಲ್ಲ ನೀನಲ್ಲ ಅಂತ ಅಂದ್ಕೊಂಡು. ಸೊ ನೋಡೋಣ, ಇದೂ ಅವರವರ ಅಭಿಮಾನಿಗಳ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಸೊ ಈಗ ಹೊರಗಡೆನೂ ಸಿಕ್ಕಾಪಟ್ಟೆ ಕ್ಲಾಶ್ಗಳೆಲ್ಲ ಜೋರಾಗಿದೆ. ಅವರ ಟ್ವಿಟರಲ್ಲಿ ಟ್ರೆಂಡ್ ಆಗೋದೇನು, ವೋಟಿಂಗ್ ಪೋಲ್ಗಳು ನಡೆಸೋದೇನು, ಯಾರಿಗೆ ಜಾಸ್ತಿ ವೋಟ್ ಬರ್ತದೆ, ಯಾರು ವಿನ್ ಆಗ್ತಾರೆ, ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ಎಲ್ಲ ಕಾಯ್ತಾ ಇದ್ದೀವಿ, ನೋಡುವ. ಸೊ ಯಾವ ಹಂತಕ್ಕೆ ಕಾರ್ತಿಕ್ ಅವ್ರು ಬರ್ತಾರೆ, ಯಾವ ಹಂತದಲ್ಲಿ ಸಂಗೀತ ಅವ್ರು ಇರ್ತಾರೆ. ಫೈನಲ್ ಆಗಿ ಆ ಬ್ಯೂಟಿಫುಲ್ ಟ್ರೋಫಿ ಏನು ರೆಡಿ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು, ಅದು ಯಾರ ಕೈ ಸೇರುತ್ತೆ. 50 ಲಕ್ಷ, ಕಾರು, ಬೈಕು, ಮಜಾ. ಸೊ ನೋಡುವ ಯಾರ ಕೈ ಸೇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾನೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಮ ಪ್ರಕಾರ ಈ ಸೀಸನ್ನ ಯಾರು ವಿನ್ ಆಗ್ತಾರೆ, ಹಾಗೆ ಟಾಪ್ 2 ಯಾರು ಇರ್ತಾರೆ, ಸುದೀಪ್ ಸರ್ ಲೆಫ್ಟ್ ರೈಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇಗ ನೀವು ಸಬ್ಸ್ಕ್ರೈಬ್ ಆಯಿತು ಅಂತ ಅಂದರೆ 1000 ಸಬ್ಸ್ಕ್ರೈಬರ್ ರೀಚ್ ಆದ ತಕ್ಷಣ ನಾನು ಪೋಲ್ನ ನಡೆಸೋಣ ಅಂತ ಇದ್ದೀನಿ. ಬಟ್ ಅದು ರೀಚ್ ಆಗ್ತಾಯಿಲ್ಲ. ಸೊ ನೋಡುವ, ಆದಷ್ಟು ಬೇಗ ನೀವೆಲ್ಲ ಸಪೋರ್ಟ್ ಕೊಟ್ಟರೆ ಸೊ ಇನ್ನೂ ಹೆಚ್ಚು ಕಂಟೆಂಟ್ಗಳು, ಹಾಗೆ ಇನ್ನೂ ಹೆಚ್ಚು ಲಾಸ್ಟ್ ಮೂಮೆಂಟ್ ಆಫ್ ಬಿಗ್ ಬಾಸ್ನ ಒಂದು ಸ್ವಲ್ಪ ಫೈರ್ ಮಾಡೋಣ ಚಾನಲ್ನ ಅಂತ ಅಂದ್ಕೊತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿಲ್ಲ, ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.